ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ, ಗೌರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ, ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ, ಸೆಳೆಯುತ್ತೆ, ಕಾಲುಗಳು ಭಾರ ಅನ್ಸುತ್ತೆ, ಕಾಲು ಬಾವು ಬರ್ತಾ ಇದೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ, ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸು ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ, ವಯಸ್ಸಾದವರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು. ಇದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ. ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ, ಆದ್ರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ 2 ತರ ರಕ್ತನಾಳಗಳು ಇವೆ ಆರ್ಟರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಒನ್ ವೇ ಅಥವಾ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವೇನ್ಸ್ಗಳ ಒಳಗೆ ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಟಾರ್ಚುಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಲು ಇದು ಸಣ್ಣದಾಗಿ ಜೇಡ್ರ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಇದೇ ದಪ್ಪವಾಗಿ ಉಪ್ಕೊಂಡು ಹಾವಿನ ತರ ಆಗತ್ವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡಬಾರ್ದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ 2 ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ. ಫುಟ್ ಅಂಡ್ ಎಲಿವೇಶನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನು ಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತನ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8 ರಿಂದ 10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ಗಳು, ಟೈಟ್ ಬೆಲ್ಟ್ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿನ್ಸ್ ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನೂ ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲಾ, ಹೆಮಮಿಲಿಸ್, ಲ್ಯಾಕೆಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್ ಇನ್ನೂ ಮುಂತಾದ ಔಷಧಿ ನಾವು ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೇನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೇನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.